ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮಂಡ್ಯ ಮುದ್ದೆ ಉಡುಪಿ ಮೀನು ಚಾನಲ್ಗೆ ಸ್ವಾಗತ. ನೋಡಿ, ಮಾರ್ನಿಂಗ್ ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಹೊರಟಿದ್ದೀವಿ ನಾವು. ಎಲ್ಲಿಗೆ ಅಂತ ಅಂದರೆ, ನಾವು ಇವತ್ತು ಹೋಗ್ತಾ ಇದ್ದೀವಿ ಇನ್ನು ಬಾಲಿ ಐಲ್ಯಾಂಡಲ್ಲಿರುವಂಥ ಒಂದು ವಿಶೇಷವಾದ ಜಾಗ. ಅದ್ರ ಹೆಸರು ಏನೋ ತೀರ್ಥ ಅಂತ ಹೇಳ್ತಾರೆ, ವಿಷ್ಣು ತೀರ್ಥ ಅಂತ. ಅಲ್ಲೋಗಿ ಪವಿತ್ರವಾದ ಸ್ನಾನ ಮಾಡ್ಕೊಂಡು, ಹೆಂಗಿದ್ರು ಫ್ರೆಶ್ ಆಗಿದ್ದೀವಿ, ಬಟ್ ಸ್ಟಿಲ್ ಅಲ್ಲಿ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮು ಅಲ್ಲಿ ಫ್ರೆಶ್ ಆಗಿ ಹೋಗೋಣ ಅಂತಲೇ ಹೋಗ್ತಾ ಇದ್ದೀವಿ. ಫ್ರೆಶ್ ಆಗಿ ಹೋಗಿ ಅಲ್ಲೆಲ್ಲ ವಾತಾವರಣ ಎಲ್ಲ ಒಂದು ಸ್ವಲ್ಪ ಸ್ಪೆಂಡ್ ಮಾಡಿ, ಅಲ್ಲೆಲ್ಲ ಪವಿತ್ರ ಸ್ನಾನ ತಗೊಂಡು ಅಲ್ಲಿಂದ ನಂತರ ನಾವು ಹೋಗ್ತಾ ಇದ್ದೀವಿ ಉಳುವಾಟಕ್ಕೆ. ಉಳುವಾಟು ಅನ್ನೋದೊಂದು ಪವಿತ್ರವಾದ ಕ್ಷೇತ್ರ. ಇಲ್ಲಿ ಕೂಡ ಇಲ್ಲಿ ಒಂದು ನೈಟ್ ಡ್ಯಾನ್ಸ್ ಅಂತ ಮಾಡ್ತಾರೆ, ಕೆಕೆ ಡ್ಯಾನ್ಸ್ ಅಂತ ಅಂದ್ಬಿಟ್ಟು. ಅಲ್ಲಿ ರಾಮಾಯಣನ ನೃತ್ಯ ರೂಪದಲ್ಲಿ ತೋರಿಸ್ತಾರೆ. ಅದಕ್ಕೆ ನೋಡೋಣ ಅಂತ ಸಂಜೆ ಹೋಗ್ತಾ ಇದ್ದೀವಿ. ಬನ್ನಿ, ಫಸ್ಟು ನಾವಿವಾಗ ತೀರ್ಥದಲ್ಲಿ ಪವಿತ್ರ ಸ್ನಾನ ಮಾಡಿ ನಂತರ ನಮ್ಮ ಪ್ರಯಾಣ ಹೇಗಿರುತ್ತೆ, ಬೈಕ್ ತೊಗೊಳ್ಳೋಣ ಫಸ್ಟು. ಈಗ ಕ್ಯಾಬಲ್ಲಿ ಹೋಗಿ ಫಸ್ಟು ಬೈಕ್ ತೊಗೊಂಡು ಅಲ್ಲಿಂದ ಬೈಕ್ ಪ್ರಯಾಣ ಹೇಗಿರುತ್ತೆ ಎಲ್ಲ ಅನುಭವನ ನಾವು ನಿಮಗೆ ತೋರಿಸ್ತೀವಿ. ಕಾಯ್ತಾ ಇರಿ. ನೋಡಿ, ಬೇಕಾಗು ಯಾವ ಬೈಕ್ ಕೊಡ್ತಾರೋ ನೋಡಬೇಕು. ಎಸ್, ಇದೇ ಬೈಕ್ ನಮ್ಮದು ಬಂತು. ಎಲ್ಲ ಸೆಟ್ ಮಾಡಿ ಕೊಡ್ತಾರೆ ಇವಾಗ. ಇಲ್ಲಿ ಬಂದು ಬೈಕ್ ಬುಕ್ ಮಾಡ್ಕೊಂಡಿದ್ದೀವಿ, ಬಿಕಾಗೋ ಅಂತ. ಆ್ಯಕ್ಚುಲಿ ಕಾರ್ ಬುಕ್ ಮಾಡಿಕೊಂಡ್ರೆ ಇಲ್ಲಿ ವೇಸ್ಟ್ ಆಗಿಬಿಡತ್ತೆ, ಫುಲ್ ಟ್ರಾಫಿಕ್ ಇರೋದ್ರಿಂದ ಬೈಕೇ ಬೆಸ್ಟು. ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ಗೆ ಓಕೆ ನೋಡಿ, ಆರಾಮಾಗಿ ಕೂತಿದ್ದೀನಿ. ಬ್ರೋಗಳು ಹೇಳಿದ್ದು ಇದೇನೆ ಚಿನ್ನ. ಎಷ್ಟು ದೂರ ಇದೆ, ಕೂತು ಕೂತು ಸಾಕಾಯ್ತು. ಇದೇ ಚಿನ್ನ. ಇಲ್ಲೇ ಸಿಕ್ಕಿರೋದು. ಎಲ್ಲಿ ಹೋಗ್ತಾ ಇದ್ದೀವಿ ನಾವು? ರೈಸ್ ಟೆರೆಸ್ ಇದೆ. ಯಪ್ಪ, ರೋಡ್ ನೋಡ್ತಾ ಇದ್ರೆ ನನಗೊಂದು ಭಯ ಆಗ್ತಾ ಇತ್ತು. ಫುಲ್ ಒಂದು ಕಡೆ ಫುಲ್ ಡೌನ್ ಆಗಿತ್ತು. ಎಷ್ಟು ಡೌನ್ ಇದು, ಬಟ್ ವಿಡಿಯೋದಲ್ಲಿ ಏನೋ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ. ಯಾರು ಹಾರಾಡ್ತಾನೆ ಹೋಯ್ತಿದ್ದೇನೆ ಬೈಕು. ಚಿನ್ನು, ನಮ್ಮ ಬೈಕು ಹೋಗ್ಲೇಬೇಡ್ವಾ ಅಂತ ಹೋಗ್ತಾ ಇದೆ. ಇಲ್ಲಿ ಹಿಂದಕ್ಕೆ ಹೋಗಲ್ಲ ನೋಡಿ. ಅಕ್ಕಪಕ್ಕ ಇರೋದು ಮನೆನೋ ದೇವಸ್ಥಾನನೋ ಅಂತ ನಮಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಒಂದೊಂದು ಮನೆನೂ ನೋಡ್ತಾ ಇದ್ರೆ ಒಳ್ಳೆ ಟೆಂಪಲ್ ಥರ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ನೋಡಿ ಅದರ ಕಂಪೌಂಡ್ ನೋಡಿ, ಗೋಪುರ ನೋಡಿ ಎಷ್ಟು ಚೆನ್ನಾಗಿದೆ. ರೋಡಲ್ಲಿ ನಿಧಾನಕ್ಕೆ ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಯಪ್ಪ,
ಫ್ರೆಂಡ್ಸ್ ಅಂತೂ ಇಂತೂ ಬಂದ್ವಿ. ನಾವಿಲ್ಲಿ ತೀರ್ಥ ಟೆಂಪಲ್ಗೆ ಬಂದು ರೀಚ್ ಆಗಿದ್ದೀವಿ ಇವಾಗ. ಇಲ್ಲಿ ಬಂದು ಫಸ್ಟ್ ನಾವು ಟಿಕೆಟ್ ತೊಗೋಬೇಕು, ಎಂಟ್ರಿ ಆಗಬೇಕು ಅಂತ ಅಂದರೆ ಒಳಗಡೆ. ನಂದು ಆಯ್ತು. ಹಲೋ. ಹ್ಞೂ. ವಾವ್. ಒಳಗಡೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ನಿಮಗೆ ಇಂದ್ರದೇವರು ಕಾಣಿಸ್ಕೋತಾರೆ. ಇಂದ್ರಪ್ರಸ್ಥ. ನೋಡಿ ಇಲ್ಲಲ್ಲ ಹೆಂಗೆ ನೀರು ಬರ್ತಾ ಇದೆ ಅಂತ. ನೀರು ನದಿಗಳು ಎಲ್ಲ ಹೋಗ್ಬೇಕು. ಹೋಲಿ ಸ್ಪ್ರಿಂಗ್ ಟೆಂಪಲ್. ಇಲ್ಲ ಬಾ, ಇಲ್ಲೊಂದು ಕೈ ಮುಗ್ದು ಹೋಗೋಣ. ಚಪ್ಪಲಿ ಎಲ್ಲ ಹಾಕೊಂಡು ಚಪ್ಪಲಿ ಹಾಕೊಂಡೆ ದೇವಸ್ಥಾನ ನೋಡ್ಲಿಕ್ಕೆಲ್ಲ ಹೋಗ್ತಾರಪ್ಪ ಇವರು. Do not enter, only for praying. ಫ್ರೆಂಡ್ಸ್ ನೋಡಿ, ಬಾಲಿಲಿ ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೂ ಈ ಥರ ಸರಾಂಗ್ ಕೊಡ್ತಾರೆ ಹೊರಗಡೆ. ಅದನ್ನು ಹಾಕ್ಕೊಂಡೇ ಎಂಟ್ರಿ ಕೊಡ್ಬೇಕು ನಾವು. ಇದು ಒಂಥರ ಚೆನ್ನಾಗಿದೆ ಇಲ್ಲಿ. ನೋಡಿ ಎಲ್ಲರೂ ಅಲ್ಲಲ್ಲಿ ಫೋಟೋಶೂಟ್ ಮಾಡಿಸ್ಕೋತಾ ಇದ್ರು. ನಾವು ಫೋಟೋ ತೆಕ್ಕೊಳ್ಳೋಣ ಅಂತ ಅವ್ರಿಗೆ ಹೇಳಿದ್ವಿ ಒಂದು ಫೋಟೋ ತೆಗಿಯೋಕ್ಕೆ. ಇವ್ರು ನೋಡಿ ಚಿನ್ನ ಸರಿಯಾಗಿ ಉಟ್ಕೊಂಡು ನೋಡಿ ಅಭಿಮಾನಿಗಳಲ್ಲಿ ಅವ್ರಿಗೆಲ್ಲ ಸಂಸ್ಕೃತ ಅಧ್ಯಯನ ನಡೀತಾ ಇದೆ. ಜನಗಳು ಎಲ್ಲಿ ಎಂಟ್ರೆನ್ಸು ಎಲ್ಲಿ ಎಕ್ಸಿಟು ಇಲ್ಲೇನು ಹಾಕೋರು ನೋಡು. ಮಸುಕಿಂಗ್ ಅಂತ ಹಾಕೋರೆ ಇಲ್ಲಿ. ಇಲ್ಲಿ ಕಪ್ಪೆ ಕಪ್ಪೆರಾಯ ಎಲ್ಲ. ವಾವ್. ಮೊಬೈಲ್ ಒಂದು ಒಳಗೈತ. ಇದೇನಿದು? No, I'm running out of essence. And I need to save it now for the elephant. ಹಾಯ್ ಫ್ರೆಂಡ್ಸ್, ನೋಡಿ ನಾವೀಗ ಬಂದಿದ್ದೀವಿ ಇಲ್ಲಿ ಹೋಲಿ ವಾಟರ್ಗೆ. ಎಲ್ಲ ಸ್ನಾನ ತಗೋತಾ ಇದ್ದಾರೆ. ನಾವು ಬಟ್ಟೆ ಎಲ್ಲ ಹಾಕೊಂಡು ರೆಡಿಯಾಗಿ ಬಂದಿದ್ದೀವಿ. ಇನ್ನೇನು ಶುರು ಮಾಡ್ತೀವಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ನಮ್ಮ ಈ ಹೋಲಿ ಪ್ರಾರ್ಥನೆಯನ್ನು ಶುರು ಮಾಡೋಣ. ನೋಡಿ ಇದು ದೇವಸ್ಥಾನ. ನೋಡಿ ಅವರ ಆರ್ಕಿಟೆಕ್ಚರ್ ನೋಡಿ ಹೆಂಗಿದೆ, ಯಾವ ಸ್ಟೈಲ್ ನೋಡಿ. ಹುಲ್ಲು ಅಲ್ಲಿಂದ ಬಂದಿದ್ರೆ ಅಲ್ಲಿಂದ ಬರ್ತಾ ಇದ್ವಿ, ಈಗ ಸೀದಾ ಇಲ್ಲಿಂದ ಬಂದಿದ್ದೀವಿ. ಬನ್ನಿ ಇಲ್ಲೂ ತೋರಿಸ್ತೀವಿ.
ಇಲ್ಲಿ ಏನೇನೋ ವಿಶೇಷ ನೋಡಿ, ಇಲ್ಲ ಒಂಥರ ಅಂಬಾರಿ ಥರ ರಾಜರು ಇಲ್ಲಿ ಏನೇನೋ ಇದೆ. ಬಟ್ ಅವರು ಇಂಗ್ಲೀಷ್ ಪಿಯಾಸ ಇದ ದೇವ ಅಂತೆ. ದೇವ ಅಲ್ಲ, ಅದು ದೇವ. ಪಿಯಾಸಂ ಪಂಗ್ಲೂರಿಯ. ಇಲ್ಲೂ ಆ ಕಡೆ ಐತೆ ಕಡೆ. ಇಲ್ಲಿ ಹಿಂಗೆ ಹೋಗ್ಬೋದಾ? ಅಲ್ಲೇ ನಂದೊಂದು ಐಕಾನಿಕ್ ವಿಡಿಯೋನೂ ಆಯಿತು. ಓ ಮದರ್, ಇಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಅದ ಅಲ್ಲಿ ನೀಟಾಗಿ. ಅಲ್ಲಿ ಕಾಣಿಸ್ತಾ ಇಲ್ಲ ನಿಮಗೆ? ಗಿಡಗಳು ಅಲ್ಲೇನೋ ಉಕ್ದಂಗೆ, ಮಣ್ಣು ಉಕ್ದಂಗೆ ಏನೋ ಉಕ್ತಾ ಇದೆ ನೋಡಿ ಇಲ್ಲಿ. ಓ ಅಲ್ಲಿ 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 ಅದು ಕಪ್ಪು ಕಪ್ಪು ಕಪ್ಪುಗೆ ಒಂಥರ ಬಗ್ಗೆ ಬಗ್ಗೆ ಬಂದಂಗೆ ಮತ್ತದ ನೋಡಿ ಅಲ್ಲಿ. ಅಲ್ಲಿಂದ ನನ್ನ ಪ್ರಕಾರ ಏನೋ ಅಲ್ಲಿಂದ ಏನೋ ನೀರು ಉಕ್ತಾ ಇರೋದು ಇಲ್ಲಿ. ಇಲ್ಲ ಮತ್ತೆ. ಓಕೆ, ಇವಾಗ ಇಲ್ಲಿ ತೀರ್ಥ ಸ್ನಾನ ಎಲ್ಲ ಆಯಿತು, ಎಲ್ಲ ಚೆನ್ನಾಗಿತ್ತು. ಇನ್ನೂ ಎಷ್ಟೋ ಜನ ಬರ್ತಾನೆ ಇದ್ದಾರೆ. ನೋಡಿ ಇದೇನು ಕಾಯಿ, ಏನೋ ಒಂದು ಕಾಯಿ ಇದೆಯಪ್ಪ ಇಲ್ಲಿ, ಬೊಂಡ ಥರ ಇದೆ ನೋಡೋಕ್ಕೆ. ಲಾಂಗ್ ಜರ್ನಿ ಈಗ 51 ಕಿಲೋಮೀಟರ್ ಹೋಗ್ಬೇಕು ನಾವೀಗ ಮತ್ತೆ. ಎಸ್, ನೋಡಿ ಇಲ್ಲೆಲ್ಲ ಶಾಪಿಂಗ್ಗೆ ಯಾವ ಥರ ಡ್ರೆಸ್ ಬೇಕಂದ್ರೂ ಸಿಗುತ್ತೆ. ಫುಲ್ ಮಳೆ ಬಂತು, ಸೊ ಅದಕ್ಕೆ ಇಲ್ಲೇ ಗಾಡಿ ಪಾರ್ಕ್ ಮಾಡ್ಕೊಂಡು ನಿಂತಿದ್ದೀವಿ ಇವಾಗ. ತೀರ್ಥ ಟೆಂಪಲಿಂದ ಉಳುವಾಟಿಗೆ ಹೋಗಬೇಕಾದ್ರೆ ನಮಗೆ ಮಳೆನೂ ಸಿಕ್ತು ದಾರೀಲಿ. ಇನ್ನೇನು ಮಾಡೋದು ಅಂತ ರೈನ್ ಕೋಟ್ ಹಾಕೊಂಡು ಹೋದ್ವಿ. ಸ್ವಲ್ಪ ದೂರ ಹೋದ್ಮೇಲೆ ಮಳೆನೇ ಇರಲಿಲ್ಲ. ಏನು 2 ಅವರ್ ಬಂದು ಹೆಚ್ಚಿನ 30 ಕಿಲೋಮೀಟ್ರು. ಉಳುವಾಟು ಟೆಂಪಲಿಗೆ ಬಂದ್ವಿ. ಇಲ್ಲೂ ಸರಾಂಗ್ ಹಾಕೊಂಡೇ ಒಳಗಡೆ ಹೋಗಬೇಕು. ಇಲ್ಲಿ ಕೆಚಾಕ್ ಡ್ಯಾನ್ಸ್ ನೋಡಬೇಕು ಅಂತ ಮುಂಚೆನೇ ಬುಕ್ ಮಾಡ್ಕೊಂಡು ಬಂದಿದ್ದೀವಿ ನಾವು.
ಇದೇನಿದು? ಜಿಂಕೆ ಚಿನ್ನ. ಭಿಕ್ಷುಕನ ವೇಷ. ಕತ್ಕೊಂಡು ಹೋಗ್ಬಿಟ್ರು. Halo penonton. Hi guys. Hello. Hi guys. Hi. How are you today? Good. Nice to meet you and thank you for your coming. Thank you.
ಅವನು ಹನುಮಂತ ಭಾಳ ಬೆಂಕಿ ಇಡೋದು ಅದನ್ನ. Terima kasih kami ucapkan kepada Bapak dan Ibu sekalian yang telah menyaksikan pementasan Tarangga kami pada malam hari ini. Semoga pementasan ಫ್ರೆಂಡ್ಸ್ ನೋಡಿ ಇವತ್ತು ಆಯಿತು ಅಂತೂ ಉಳುವಾಟುನಲ್ಲಿ ಇಂಡೋನೇಷ್ಯಾದ ರಾಮಾಯಣ ಕಂಡಿದ್ದಾಯಿತು. ನಾವು ಇವತ್ತು ಆ ಕಡೆ ತೋರಿಸುವಲ್ಲಿ ಆರ್ಟಿಸ್ಟ್ಗಳೆಲ್ಲ ಅಲ್ಲೇ ಇದ್ದಾರೆ ನೋಡಿ. ಇಷ್ಟೊತ್ತವರೆಗೂ ನಾವು ಫೋಟೋ ತೊಗೊಂಡ್ವಿ ಅವ್ರ ಜೊತೆ. ಇವಾಗ ಆಲ್ರೆಡಿ ಟೈಮ್ 8 o'clock ಆಯಿತು. ಓ ಹನುಮಂತ ಅವ್ರು ಮಾತ್ರ ಇದ್ದಾರೆ. ರಾಮ ಸೀತೆ ಎಲ್ಲ ಒಳಗೋಗ್ಬಿಟ್ಟವ್ರ ಪಾಪ, ಅವ್ರಿಗೆ ಅಭಿಮಾನಿಗಳಿಲ್ಲ. ನಾನು ಅಬ್ಸರ್ವ್ ಮಾಡಿದ್ದಿಲ್ಲಿ ಕತೆ ಏನು ಅಂತಂದರೆ, ಇಲ್ಲಿ ಮೇನ್ ಹೀರೋನೇ ಹನುಮಂತ. ಇಲ್ಲಿ ಮೇನ್ ಹೀರೋ ಆಗಿ ತೋರಿಸಿರೋದೇ ಹನುಮಂತನ. ಚೆನ್ನಾಗಿತ್ತು. ರಾಮ ರಾವಣ ಅವರೆಲ್ಲ ಬರ್ತಾರೆ ಹೋಗ್ತಾರೆ. ಬಟ್ ಇಲ್ಲಿ ಏನೋ ಒಂಥರ ನನಗೆ ತಿಳಿದಿರೋ ಮಟ್ಟಿಗೆ ಗೊತ್ತಾಗ್ತಾ ಇಲ್ಲ. ಅವರು ಕಮರ್ಷಿಯಲ್ ಏನು ಕಂಟಿನ್ಯೂ ಮಾಡು. ನಮ್ಮ ರಾಮಾಯಣಕ್ಕೂ ಇಲ್ಲಿ ರಾಮಾಯಣಕ್ಕೂ ನಾನು ಕಂಡಿದ್ದು ಸ್ವಲ್ಪ ಡಿಫ್ರೆನ್ಸ್ ಇದೆ. ಪ್ಲಸ್ ಇನ್ನೊಂದೇನು ಅಂದರೆ ಅಲ್ಲಿ ನಮಗೆ ರಾಮ ಮರ್ಯಾದೆ ಪುರುಷೋತ್ತಮ,
ಅಲ್ಲಿ ನಮಗೆ ರಾಮ ಮಾದರಿ, ರಾಮನೇ ನಮ್ಗೆ ಹೀರೋ. ಬಟ್ ಇಲ್ಲಿ ತೋರಿಸಿರೋ ರಾಮಾಯಣದಲ್ಲಿ ಹನುಮಂತು ಹೀರೋ. ಅಲ್ಲೆಲ್ಲರೂ ನಮ್ಮ ಭಾರತದಲ್ಲಿರೋ ರಾಮಾಯಣದ ಪ್ರಕಾರ ಎಲ್ಲರೂ ಹೀರೋಗಳೇ, ಬಟ್ ಇಲ್ಲಿ ಮೆಜಾರಿಟಿಯಾಗಿ ಹನುಮಂತನ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಚೆನ್ನಾಗಿತ್ತು 1 ಅವರ್. ಕಮರ್ಷಿಯಲೈಸೇಷನ್ಗೋಸ್ಕರ ಇರ್ಬೋದು, ಏನೇನೋ ಅವ್ರವ್ರ ಚೇಂಜಸ್ಗಳು ಮಾಡ್ಕೊಂಡಿರ್ಬೋದು. ನಾವು ಇಲ್ಲಿ ರಾಮಾಯಣದ ಬಗ್ಗೆ ಅದ್ಭುತವಾಗಿ ಸ್ಟಡಿ ಮಾಡೋಕೆ ಹೋಗಿಲ್ಲ, ಯಾಕಂದರೆ ಮೂಲ ರಾಮಾಯಣನೇ ನಮ್ಮ ಭಾರತದ್ದು. ನಾವು ಅದನ್ನು ಅಧ್ಯಯನ ಮಾಡೋಣ. ಚೆನ್ನಾಗಿತ್ತು ಫ್ರೆಂಡ್ಸ್. ಲೇಟಾಗಿ ತಿರ್ಗಾಡ್ಕೊಂಡು ತಗಲಾಡ್ಕೊಂಡು ಬಂದಿದ್ಕೂ ಅಂತೂ ರಾಮ ನಮಗೆ ದರ್ಶನ ಕೊಟ್ಟ. ನಮ್ಗೆ ಇವತ್ತು ಇಲ್ಲಿ ಫುಲ್ ಮಳೆ ಇತ್ತು. ಸೊ ನಮ್ದು 5 ಗಂಟೆ ಶೋ ನಾವು ಟಿಕೆಟ್ ಬುಕ್ ಮಾಡಿದ್ದು ಬರೋಕ್ಕಾಗಿಲ್ಲ. ಅದಕ್ಕೆ ಇವಾಗ 7 ಗಂಟೆ ಶೋಗೆ ಬಂದಿದ್ವಿ. ಇವಾಗ ನಮಗೆ ಇಲ್ಲಿಂದ ರೂಮ್ಗೆ ಹೋಗೋಕ್ಕೆ ಇನ್ನೂ 3 hours ಬೇಕು. ಆಲ್ರೆಡಿ 8 o'clock ಆಗಿದೆ. ಆ್ಯಕ್ಚುಲಿ ಫ್ರೆಂಡ್ಸ್, ಬರೀ ಇಲ್ಲಿಂದ ನಮ್ಮ ರೂಮ್ ಇರೋದು ಅರೌಂಡ್ 60 ಕಿಲೋಮೀಟರ್ಸ್ ಅನ್ಕೊಳ್ಳಿ. ಎಷ್ಟೊತ್ತು ಹೋಗ್ತೀವಿ ನಾವು ಇಂಡಿಯಾದಲ್ಲಿ. ನಾವು ಇಲ್ಲಿಗೆ ಬರ್ತಾ 4 hours ಬಂದಿದ್ದೀವಿ. ಇಲ್ಲಿಂದ ಹೋಗ್ತಾ ಈಗ ಹೆಂಗಿರುತ್ತೆ ನೋಡಬೇಕು. ರೋಡ್ಗಳಂತೂ ಸಾಗೋದೇ ಇಲ್ಲ ಫ್ರೆಂಡ್ಸ್, ತುಂಬ ಕಷ್ಟ ಇದೆ. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ. ಬಂದರೂ ಬರ್ತಾನೇ ಇರಬೇಕು. ಬಟ್ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಚೆನ್ನಾಗಿತ್ತು ಶೋ. ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಥ್ಯಾಂಕ್ ಯು. ನಾಳೆ ಇನ್ನೂ ಕೆಲವು ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗೋಣ. ಅಲ್ಲೂ ಏನು ವಿಶೇಷತೆಗಳು ನೋಡೋಣ, ನಿಮಗೆ ತಿಳಿಸೋಣ. ಸಿಗೋಣ ಮತ್ತೆ. ಓಕೆ ಫ್ರೆಂಡ್ಸ್, ಬಾಯ್. ಫ್ರೆಂಡ್ಸ್, ನಾವು ಹಾಗೆ ಕೆಚಕ್ ಡ್ಯಾನ್ಸ್ ಮುಗಿಸ್ತಾ ಮನೆಗೆ ಹೋಗ್ತಾ ಇದೊಂದು ಕೂಡ ನಮ್ಮ ಲಿಸ್ಟಲ್ಲಿತ್ತು, ಗರುಡ ವಿಷ್ಣು ಪಾರ್ಕ್ ಅಂತ ಅಂದ್ಬಿಟ್ಟು. ನೈಟ್ ಆಗಿತ್ತು. ಸೊ ನೈಟ್ ಲೈಟಿಂಗ್ಸಿಗೆ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಕ್ಲೋಸ್ಡ್ ಆಗಿಬಿಟ್ಟಿತ್ತು. ನೋಡಿ, ಇದೆ ಗರುಡ ವಿಷ್ಣು ಪಾರ್ಕ್ ಅಂತ. ಇದು ಸಿಟಿ ಕೂಟದಲ್ಲೇ ಇದೆ. ಕೆಚಕ್ ಡ್ಯಾನ್ಸ್ ಮುಗಿಸ್ತಾ ಬರ್ತಾ ದೊಡ್ಡ ವಿಷ್ಣು ಗರುಡ ವಿಗ್ರಹ ಇದು. ತುಂಬ ಚೆನ್ನಾಗಿದೆ. ಪಾರ್ಕ್ ಎಲ್ಲ ಮಾಡಿ ನೋಡಿ, ನೀವು ಅಲ್ಲಿ ನೋಡ್ಬೋದು. ಗರುಡ, ಅತಿ ಎತ್ತರದ ಗರುಡ ಸ್ಟ್ಯಾಚು ಇದು. ಆಮೇಲೆ ನಿಮ್ಗೆ ಇನ್ನೊಂದು ಇನ್ಫಾರ್ಮೇಷನ್ ಏನು ಅಂತಂದರೆ, ನೋಡಿ, ನಮ್ಮ ಭಾರತದಲ್ಲೂ ಕೂಡ ಈ ಥರ ಹೆಸರುಗಳು ಯೂಸ್ ಮಾಡಲ್ಲ. ಇಲ್ಲಿ ಇಂಡೋನೇಷ್ಯಾದ ನ್ಯಾಷನಲ್ ಏರ್ಲೈನ್ ಹೆಸರು ಬಂದು ಗರುಡ ಇಂಡೋನೇಷ್ಯಾ ಅಂತ. ಹಾಗೆ ನೋಡಿ, ಸಿಟಿ ವ್ಯೂ ಕೂಡ ನೋಡಿಕೊಂಡು ಇಲ್ಲಿಂದ ನಾವು ಮನೆಗೆ ಹೊರಟ್ವಿ. ಸಿಗೋಣ.